ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ತಾವೆಲ್ಲ ಮಕ್ಕಳೇ ರಚನೆಯ ಅಧ್ಯಾಯವನ್ನು ನೋಡ್ತಾ ಇದ್ರಿ. ಅದರಲ್ಲಿ ಬಂದಂಥ ಅಂಶಗಳು ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ಹೇಗೆ ವಿಭಾಗಿಸುವುದು, ಆನಂತರ ದತ್ತ ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ಹೇಗೆ ವಿಭಾಗಿಸುವಂಥದ್ದು, ಹಾಗೆ ವೃತ್ತಕ್ಕೆ ಅದರ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಹೇಗೆ ಸ್ಪರ್ಶಕವನ್ನು ರಚಿಸಬೇಕು, ಹಾಗೂ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಕಳೆದ ತರಗತಿಯಲ್ಲಿ ತಾವೆಲ್ಲ ನೋಡಿದ್ರಿ. ಈಗ ಅದರ ಮುಂದುವರೆದ ಭಾಗವಾಗಿ ಆ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಕೆಲವು ರಚನೆಗಳನ್ನು ನೋಡಿಬಿಟ್ಟು ಆನಂತರ ತ್ರಿಭುಜಗಳ ರಚನೆ ಅಂದರೆ ಸಮರೂಪ ತ್ರಿಭುಜಗಳ ರಚನೆ, ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರುವ ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡಬೇಕು, ಹಾಗೂ ದತ್ತ ತ್ರಿಭುಜದ ನಂತರ ಅದಕ್ಕಿಂತ ದೊಡ್ಡದಾಗಿರುವಂಥ ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಇಂದು ತಾವೆಲ್ಲರೂ ಅಭ್ಯಾಸ ಮಾಡ್ತಿದ್ದೀರಾ. ಇದರಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ರಚನೆ ಮಾಡುವುದು ಮತ್ತು ದತ್ತ ರೇಖಾಖಂಡವನ್ನು ದತ್ತ ಸಮಭಾಗಗಳಾಗಿ ಅಥವಾ ಅನುಪಾತದಲ್ಲಿ ವಿಭಾಗಿಸುವುದು, ಇವೆರಡರಲ್ಲಿ ಒಂದು ಪರೀಕ್ಷೆಗೆ ಬರುತ್ತೆ. ನಂತರ ತ್ರಿಭುಜಗಳ ರಚನೆಯಲ್ಲಿ ಒಂದಕ್ಕಿಂತ ಕಡಿಮೆ ಅಥವಾ ಒಂದಕ್ಕಿಂತ ಹೆಚ್ಚು ಸಮರೂಪದ ತ್ರಿಭುಜವನ್ನು ರಚನೆ ಮಾಡುವಲ್ಲಿ ಒಂದು ಪರೀಕ್ಷೆ ಬರುತ್ತೆ. ಒಟ್ಟಾರೆಯಾಗಿ 3, 1, 2, 5 ಅಂಕಗಳು ರಚನೆಯಲ್ಲಿ ನಿಮಗೆ ಡೆಫಿನೆಟ್ ಆಗಿ ಪರೀಕ್ಷೆಗೆ ಬರುತ್ತೆ. ಹಾಗಾಗಿ ಇದು ಅತ್ಯಂತ ಸುಲಭವಾಗಿರುವಂಥ ರಚನೆಗಳಾಗಿರೋದ್ರಿಂದ ಇದರಿಂದ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಅಧ್ಯಾಯದಲ್ಲಿ ನಾನೀಗ ಮತ್ತೆ ವೃತ್ತಕ್ಕೆ ಸ್ಪರ್ಶಕಗಳ ರಚನೆಯನ್ನು ಮುಂದುವರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇಂದು ವೃತ್ತಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಕಳೆದ ತರಗತಿಯಲ್ಲಿ ತಾವೆಲ್ಲ ಗಮನಿಸಿದ್ರಿ. ಈಗ ಅದರ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ರೀತಿಯ ದತ್ತಾಂಶಗಳನ್ನು ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಈಗ ನಾವು ನೋಡೋಣ. ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಈಗ ತ್ರಿಜ್ಯಗಳ ನಡುವಿನ ಕೋನ ನೂರ 30 ಡಿಗ್ರಿ ಇರುವಂತೆ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ. ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಇರುವಂತೆ ಒಂದು 3 ಸೆಂಟಿಮೀಟರ್ ಇರುವಂಥ ಒಂದು ವೃತ್ತ, ಓ ಕೇಂದ್ರವಿರುವಂಥ ವೃತ್ತ. ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಎ ಮತ್ತು ಒ ಬಿ ಮತ್ತು ಒ ಎ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ಇಷ್ಟು ರಚನೆ ಮಾಡ್ಕೊಂಡ ಮೇಲೆ ಇಲ್ಲಿ ನಾವು ಸರಿಯಾಗಿ ಲಂಬಗಳನ್ನು ರಚನೆ ಮಾಡಿದರೆ ಸ್ಪರ್ಶಕಗಳು ಉಂಟಾಗ್ತವೆ. ಹಾಗಾಗಿ ನಾವೀಗ ಮೊದಲಿಗೆ 3 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಒಂದು ವೃತ್ತವನ್ನು ರಚನೆ ಮಾಡೋಣ.
ಓ ಕೇಂದ್ರ ಇಲ್ಲಿಂದ 3 ಸೆಂಟಿಮೀಟರ್ ಅಳತಿರುವಂಥ ಒಂದು 3 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ತೀನಿ. ಈಗ ಇದರಷ್ಟು ತ್ರಿಜ್ಯಗಳನ್ನು ಮಾಡ್ಕೊಳ್ತೀನಿ. ಇಲ್ಲಿ ಓ ಕೇಂದ್ರವಾಗಿ ವೃತ್ತವನ್ನು ರಚನೆ ಮಾಡ್ತೀನಿ. ಇಲ್ಲಿ ಒ ಎ ಮತ್ತು ಒ ಬಿಗಳನ್ನು ರಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅವುಗಳ ನಡುವಿನ ಕೋನ ಎಷ್ಟಿರಬೇಕಲ್ಲಿ? ಈಗ 120 ಡಿಗ್ರಿ 130 ಡಿಗ್ರಿ ಇರಬೇಕು. ಇಲ್ಲಿ ನಾನು ಒ ಬಿ ಅಂತ ಒಂದು ತ್ರಿಜ್ಯವನ್ನು ರಚನೆ ಮಾಡಿಕೊಂಡು ಇಲ್ಲಿ 130 ಓ ಕೇಂದ್ರದಲ್ಲಿ 130 ಕೋನವನ್ನು ಮಾಡ್ತೀನಿ. 0, 10, 20, 30, 40, 50, 60, 70, 80, 90, 100. ಇಲ್ಲಿಂದ 130. ಇದು ಎ. ಇಲ್ಲಿ ಬಂದಿರುವಂಥ ಕೋನ ಎಷ್ಟೀಗ? 130 ಡಿಗ್ರಿ. ಇವಾಗ ಎ ಮತ್ತು ಬಿ ಬಿಂದುಗಳಲ್ಲಿ ನಾವು ಸರಿಯಾಗಿ ಲಂಬಗಳನ್ನು ರಚನೆ ಮಾಡಿದರೆ ಅಲ್ಲಿ ತ್ರಿಜ್ಯಗಳಿಗೆ ಸರಿಯಾಗಿ ಲಂಬವಾಗಿರುವಂಥ ಸ್ಪರ್ಶಕಗಳು ಉಂಟಾಗ್ತವೆ. ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ನಾವೀಗ ಎ ಬಿಂದುವಿನಲ್ಲಿ ಮತ್ತು ಬಿ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡೋಣ. ಅನುಕೂಲಕರ ತ್ರಿಜ್ಯದಿಂದ ಓ ಕೇಂದ್ರವಾಗಿ ಒಂದು ದೀರ್ಘ ಕಂಸವನ್ನು ರಚನೆ ಮಾಡಿ. ಇದು 1 ಅಥವಾ ಇದಕ್ಕೆ ಎಕ್ಸ್ ಅಂತ ಕೊಡ್ಬೋದು. ನಾವು ಎಕ್ಸನ್ನು ಕೇಂದ್ರವಾಗಿಟ್ಕೊಂಡು ಮತ್ತೊಂದು ಕಂಸ, ಇದು 1ನೇ ಕಂಸ. ನಂತರ 1ರಿಂದ 2ನೇ ಕಂಸ, ಇದು 2ನೇ ಕಂಸ. 2ರಿಂದ 3ನೇ ಕಂಸ, 1ರಿಂದ 4ನೇ ಕಂಸ, 3ನೇ ಕಂಸ, 4ನೇ ಕಂಸ. ಆ 2 ಕಂಸಗಳು ಛೇದಿಸಿದಂಥ ಬಿಂದುವಿನಲ್ಲಿ ನಾವೇನು ಮಾಡೋಣ? ಬಿಂದುವನ್ನು ಗುರುತಿಸಿಕೊಂಡು ಒಂದು ರೇಖೆಯನ್ನು ರಚನೆ ಮಾಡಿ. ಅಂದರೆ ಎ ಬಿಂದುವಿನಲ್ಲಿ ನಾವು 90 ಡಿಗ್ರಿಯನ್ನು ರಚನೆ ಮಾಡಿದರೆ ಅದು ಓ ಕೇಂದ್ರವಿರುವ ವೃತ್ತಕ್ಕೆ ಸ್ಪರ್ಶಕವಾಗುತ್ತೆ. ಅದೇ ರೀತಿಯಾಗಿ ಮತ್ತೆ ಬಿ ಬಿಂದುವಿನಲ್ಲಿ ಕೂಡ ಸ್ಪರ್ಶಕವನ್ನು ರಚಿಸಬೇಕು. ನಾನು ಮತ್ತೆ ಹೇಳ್ತಾ ಹೋಗಲ್ಲ, ಹಿಂದೆ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇದನ್ನು ಮಾಡ್ತಾ ಹೋಗೋಣ. ಎರಡನೇ ಕಂಸದ ನಂತರ ಮತ್ತೆ 3ನೇ ಕಂಸ, 1ರಿಂದ 4ನೇ ಕಂಸ. ಈ ಛೇದಿಸಿದಂಥ ಬಿಂದುವಿನ ಮೂಲಕ ಹಾದು ಹೋಗುವಂತೆ ನಾನು ಬಿ ಬಿಂದುವಿನಿಂದ ಒಂದು ರೇಖೆಯನ್ನು ಎಳೆತೀನಿ. ಅವು ಛೇದಿಸಿದಂಥ ಬಿಂದುವಿಗೆ ಪಿ ಅಂತ ಹೆಸರು ಕೊಟ್ಟೆ. ಈಗ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು. ಈ ಸಮಸ್ಯೆಯಲ್ಲಿ ಯಾವ ರೀತಿ ಇದೆ ಅಂದರೆ, ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಅಂತ. ಅದಕ್ಕನುಗುಣವಾಗಿ ನಾವೇನು ಮಾಡಬೇಕು? ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ಹಾಗಾಗಿ ನಾವು ರಚನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮೊದಲಿಗೆ ನಾವು ಅವುಗಳನ್ನು ಅರ್ಥ ಮಾಡಿಕೊಂಡು ಆ ನಂತರದಲ್ಲಿ ರಚನೆ ಮಾಡಲಿಕ್ಕೆ ಪ್ರಾರಂಭಿಸಬೇಕು. ಇಲ್ಲಿ ರಚನಾ ಹಂತಗಳು ಏನು? 3 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಮೊದಲಿಗೆ ವೃತ್ತವನ್ನು ರಚನೆ ಮಾಡಲಾಗಿದೆ.
ಎರಡನೇ ಹಂತ ಒ ಬಿ ಸೇರಿಸಿದೆ. ಮೂರನೇ ಹಂತ ಓ ಕೇಂದ್ರವಾಗಿ 130 ಡಿಗ್ರಿ ಕೋನಮಾಪಕದ ಸಹಾಯದಿಂದ 130 ಡಿಗ್ರಿ ಗುರುತಿಸಿಕೊಂಡು ಒ ಎ ತ್ರಿಜ್ಯವನ್ನು ಎಳೆಯಲಾಗಿದೆ. ನಂತರ ನಾಲ್ಕನೇ ಹಂತ ಎ ಬಿಂದುವಿನಲ್ಲಿ ಲಂಬವನ್ನು ರಚನೆ ಮಾಡಿ ಎ ಪಿ ಸ್ಪರ್ಶಕವನ್ನು ರಚನೆ ಮಾಡಿದೆ. ಬಿ ಬಿಂದುವಿನಲ್ಲಿ ಲಂಬವನ್ನು ರಚನೆ ಮಾಡಿ ಬಿ ಪಿ ಸ್ಪರ್ಶಕವನ್ನು ರಚನೆ ಮಾಡಲಾಗಿದೆ. ಆ ನಂತರ ಎ ಪಿ ಮತ್ತು ಬಿ ಪಿಗಳನ್ನು ಅಳೆದು ನೋಡಿದಾಗ ಅವುಗಳು ಸಮನಾಗಿರುವಂಥ ಅಂಶ ನಮಗೇನಾಗುತ್ತೆ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ನೋಡಿ, ಈಗ ಎಷ್ಟಿದೆ ಇಲ್ಲಿ 6.7, ಇದು ಕೂಡ ಅಷ್ಟೇ ಇದೆ. ಇಲ್ಲಿ 6, 6.5, 6.7 ಇದೆ. ದೇರ್ಫೋರ್ ಪಿ ಎ ಈಕ್ವಲ್ ಟು ಪಿ ಬಿ ಈಕ್ವಲ್ ಟು 6.7 ಸೆಂಟಿಮೀಟರ್. ಈ ರೀತಿಯಾಗಿ ನಾವು ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ಸ್ಪರ್ಶಕಗಳನ್ನು ರಚನೆ ಮಾಡಬಹುದು. ಮುಂದುವರೆದಂತೆ ಮಕ್ಕಳು, ಈಗ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡುವುದು ಹೇಗೆ ಅಂತ. ಸ್ಪರ್ಶಕಗಳ ನಡುವಿನ ಕೋನ ನಡುವಿನ ಕೋನ ಐವತ್ತು ಡಿಗ್ರಿ ಇರುವಂತೆ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿರಿ. ಇದಕ್ಕಿಂತ ಮೊದಲು ಒಂದು ರಫ್ ಡೈಗ್ರಾಮನ್ನು ಹಾಕೋಬೇಕು ನಾವೀಗ. 3 ಸೆಂಟಿಮೀಟರ್ ಇರುವಂಥದ್ದು ಒಂದು ವೃತ್ತ. ಈ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಲಾಗಿದೆ. ಈ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ. ಪಿ ಎ ಬಿ ಇದು 50 ಡಿಗ್ರಿ ಇದ್ದರೆ ಕೇಂದ್ರದ ಕೋನ ಎಷ್ಟಿರುತ್ತೆ? 130. ಹಾಗಾಗಿ ಕೇಂದ್ರದ ಕೋನ ಈಕ್ವಲ್ ಟು 180 ಮೈನಸ್ 50 ಈಕ್ವಲ್ ಟು 130 ಡಿಗ್ರಿ. ಅಂದರೆ ಕೇಂದ್ರದ ಕೋನ 130 ಡಿಗ್ರಿ ಇರುತ್ತೆ. ಈಗ ನಾನು 3 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ಗುರುತು ಮಾಡಿಕೊಂಡು 3 ಸೆಂಟಿಮೀಟರ್ ತ್ರಿಜ್ಯ ಇದರ ಅಳತೆಯನ್ನು ತೆಗೆದುಕೊಳ್ತೀನಿ. ಈಗ ಇಲ್ಲಿ ಓ ಅನ್ನುವಂಥ ಒಂದು ಬಿಂದುವನ್ನು ಗುರುತಿಸಿಕೊಂಡು ಓ ಕೇಂದ್ರದ ಮೂಲಕ ಹಾದು ಹೋಗುವಂತೆ ಓ ಅನ್ನು ಕೇಂದ್ರವಾಗಿಟ್ಟುಕೊಂಡು ವೃತ್ತವನ್ನು ರಚನೆ ಮಾಡಿ. ಇಲ್ಲಿ ನಾವು ಲೆಕ್ಕಾಚಾರ ಮಾಡಿದ ಕಾರಣದಿಂದಾಗಿ 130 ಡಿಗ್ರಿಯನ್ನು ನಾವು ಕೇಂದ್ರದಲ್ಲಿ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ತ್ರಿಜ್ಯವನ್ನು ರಚನೆ ಮಾಡಿಕೊಳ್ಳೋಣ. ಬಿ. ಇಲ್ಲಿಂದ ಇರುವಂಥ ಕೋನ
130 10 20 30 45 70 80 90 110 120 130 130 ಇದಕ್ಕೆ ಎ ಅಂತ ಕೊಡೋಣ. ಇಲ್ಲಿ ಏರ್ಪಟ್ಟಂಥ ಕೋನ 130 ಡಿಗ್ರಿ. ಈಗ ಎ ಮತ್ತು ಬಿ ಬಿಂದುಗಳಲ್ಲಿ ನಾವು ಅದೇ ರೀತಿಯಾಗಿ ಲಂಬಾರ್ಧಕಗಳನ್ನು ರಚನೆ ಮಾಡೋಣ ಅಥವಾ ಲಂಬ ಕೋನವನ್ನು ರಚನೆ ಮಾಡೋಣ. ಎ ಮತ್ತು ಬಿ ಬಿಂದುಗಳಲ್ಲಿ ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ಎ ಕೇಂದ್ರವಾಗಿ ಒಂದು ದೀರ್ಘ ಕಂಸವನ್ನು ಎಳಿತೀನಿ. ಈಗ ಅಲ್ಲಿಂದ ಮತ್ತೆ ಒಂದು ಕಂಸ, ಅಲ್ಲಿಂದ ಮತ್ತೆ ಒಂದು ಕಂಸ, ಅದರ ನಂತರ ಮತ್ತೊಂದು ಕಂಸ, ಕೊನೆಯ ಕಂಸದಿಂದ ಮತ್ತೊಂದು. ಇದು ಎಕ್ಸ್ ಅಂತ ನಾವು ತೆಗೆದುಕೊಂಡ್ರೆ ಇದು 1ನೇ ಕಂಸ, ಇದು 2ನೇ ಕಂಸ, ಇದು 3ನೇ ಕಂಸ, ಇದು 4ನೇ ಕಂಸ. ಆ ಬಿಂದುವನ್ನು ಸೇರಿಸಿಕೊಂಡು, ಇಲ್ಲಿ ಛೇದಿಸಿದ ಬಿಂದುವನ್ನು ಸೇರಿಸಿಕೊಂಡು ನಾವು ರೇಖೆಯನ್ನು ಬೆಳೆಸಿದರೆ ಇದು ಎಂ. ಅದೇ ರೀತಿಯಾಗಿ ಬಿ ಬಿಂದುವಿನಲ್ಲಿ ಕೂಡ ನಾವು ರಚನೆಯನ್ನು ಮಾಡೋಣ. ಲಂಬವನ್ನು ರಚಿಸೋಣ. ದೀರ್ಘ ಕಂಸ ಎಳೆದ್ವಿ. ಅದು ಒ ಬಿಯನ್ನು ವಾಯ್ನಲ್ಲಿ ಕಟ್ ಮಾಡಿತು. ವಾಯ್ನಿಂದ ಮೊದಲನೇ ಕಂಸ, ವಾಯ್ನಿಂದ ಮೊದಲನೇ ಕಂಸ, 1ನೇ ಕಂಸದಿಂದ ಮತ್ತೆ 2ನೇ ಕಂಸ, 2ನೇ ಕಂಸದಿಂದ 3ನೇ ಕಂಸ, 3ನೇ ಕಂಸದಿಂದ 4ನೇ ಕಂಸ. ಛೇದಿಸಿದಂಥ ಬಿಂದು ಇದು. ಆ ಬಿಂದುವಿಗೆ ಅನುಗುಣವಾಗಿ ನಾವೇನು ಮಾಡೋಣ, ಈಗ ಬೆಳೆಸೋಣ. ಈಗ ಏನು ಅದು ಛೇದಿಸಿದಂಥ ಬಿಂದುವೇ ಪಿ. ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು. ಸ್ಪರ್ಶಕಗಳು. ಈಗ ಆ ಎರಡು ಸ್ಪರ್ಶಕಗಳು ಛೇದಿಸಿದಂಥ ಬಿಂದುವಿನಲ್ಲಿ ನಮ್ಗೆ ಎಷ್ಟು ಕೋನ ಬರಬೇಕಲ್ಲಿ? 50 ಡಿಗ್ರಿ ಕೋನ ಬರಬೇಕು. ಈಗ ನೋಡಿ, ಇಲ್ಲಿ ಪಿ ಅನ್ನು ಸೇರಿಸಿದ್ದೀನಿ. ಈಗ ಇದು ಪಿ ಬಿಗೆ ಸಮಾನಾಂತರವಾಗಿ ಸೇರಿಕೊಂಡಿದೆ. 0 10 20 30 40 50. ಸರಿಯಾಗಿ ಕೋನ ಎಷ್ಟಿದೆ? ಅದು 50 ಡಿಗ್ರಿ ಇದೆ. ಅಂದರೆ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗಲೂ ಕೂಡ ನಾವು ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಬಹುದು ಅನ್ನುವಂಥ ಅಂಶ ಈ ಒಂದು ರಚನೆಯ ಮೂಲಕ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಇದೆ. 3 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಿ ಅಂತಂದಾಗ ಮೊದಲಿಗೆ ನಾವು ಚಿಕ್ಕದಾಗಿರುವಂಥ ಆಕೃತಿಯನ್ನು ರಚನೆ ಮಾಡಿಕೊಂಡು ಕೇಂದ್ರದ ಕೋನವನ್ನು ಮೊದಲು ಕಂಡುಹಿಡ್ಕೋಬೇಕು. ಅದಾದಮೇಲೆ ಮುಂದಿನ ಹಂತ ಏನು? 3 ಸೆಂಟಿಮೀಟರ್ ಇರುವಂಥ ಒಂದು ವೃತ್ತವನ್ನು ರಚನೆ ಮಾಡಿ ಅದರ ಕೇಂದ್ರದಲ್ಲಿ 130 ಡಿಗ್ರಿಯನ್ನು ರಚನೆ ಮಾಡಿಕೊಂಡು ಎ ಮತ್ತು ಬಿ ಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ಎಳೆದರೆ ಆ ಎಳೆದಂಥ ಸ್ಪರ್ಶಕಗಳು ಛೇದಿಸಿದಂಥ ಬಿಂದುವೇ ಪಿ. ಪಿನಲ್ಲಿ ಕೋನವನ್ನು ಅಳತೆ ಮಾಡಿ ನೋಡಿರೋದು ಸರಿಯಾಗಿ 50 ಡಿಗ್ರಿ ಇರುತ್ತೆ. ಹಂತಗಳು ಏನು? ಕೇಂದ್ರದ ಕೋನವನ್ನು ಗುರುತಿಸಿಕೊಳ್ಳುವುದು. ಎರಡನೇ ಹಂತ 3 ಸೆಂಟಿಮೀಟರ್ ತ್ರಿಜ್ಯದಿಂದ ವೃತ್ತವನ್ನು ರಚಿಸಿಕೊಳ್ಳುವುದು. ಮೂರನೇ ಹಂತ ಒ ಬಿ ತ್ರಿಜ್ಯವನ್ನು ರಚಿಸಿಕೊಳ್ಳುವುದು. 4ನೇ ತ್ರಿಜ್ಯ ಒ ಬಿಂದುವಿನಲ್ಲಿ 130 ಡಿಗ್ರಿ ಕೋನವನ್ನು ಮಾಡಿಕೊಳ್ಳುವುದು. 5ನೇ ಹಂತ
OA ಗುರುತಿಸಿಕೊಳ್ಳುವುದು. 6ನೇ ಹಂತ A ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸುವುದು. 7ನೇ ಹಂತ B ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸಿಕೊಳ್ಳುವುದು. 8ನೇ ಹಂತ ಸ್ಪರ್ಶಕಗಳು ಸಂಧಿಸುವ ಬಿಂದುವಿಗೆ P ಎಂದು ಹೆಸರಿಸುವುದು. 9ನೇ ಹಂತ P ಬಿಂದುವನ್ನು ಅಳತೆ ಮಾಡಿ ನೋಡಿದಾಗ ಕೋನ 50 ಡಿಗ್ರಿ ಇರುವುದು ಕಂಡುಬರುತ್ತದೆ. ಹೀಗೆ ಸ್ಪರ್ಶಕಗಳ ನಡುವಿನ ಕೋನ ಮತ್ತು ವೃತ್ತವನ್ನು ಕೊಟ್ಟಾಗ ನಾವು ಸ್ಪರ್ಶಕಗಳನ್ನು ಈ ರೀತಿಯಾಗಿ ರಚನೆ ಮಾಡಬಹುದು. ಮಕ್ಕಳೇ, ಇಲ್ಲಿ ಈಗ ಒಂದು ವಿಶಿಷ್ಟವಾಗಿರುವಂಥ ರಚನೆಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನೀಗ. ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವಂಥ ಒಂದು ವೃತ್ತ. ತ್ರಿಜ್ಯವಿರುವ ವೃತ್ತದಲ್ಲಿ 5 ಸೆಂಟಿಮೀಟರ್ ಜಾ ರಚಿಸಿ ಜಾದ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಿರಿ. ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವಂಥ ಒಂದು ವೃತ್ತ, ಅದರಲ್ಲಿ 5 ಸೆಂಟಿಮೀಟರ್ ಜಾವನ್ನು ರಚನೆ ಮಾಡಬೇಕು. ಇಲ್ಲಿ ನಾನು ಗುರುತು ಮಾಡ್ಕೊತೀನಿ ಮಕ್ಕಳೇ. ಈಗ 4 ಸೆಂಟಿಮೀಟರ್ ತ್ರಿಜ್ಯ, 4 ಸೆಂಟಿಮೀಟರ್ ತ್ರಿಜ್ಯವಿರುವಂಥ ಒಂದು ವೃತ್ತ. ಇಲ್ಲಿ ಒಂದು O ಕೇಂದ್ರವನ್ನು ಗುರುತಿಸಿಕೊಂಡು O ಕೇಂದ್ರಕ್ಕೆ ಅನುಗುಣವಾಗಿ 4 ಸೆಂಟಿಮೀಟರ್ ಅಳತೆಯ ಒಂದು ವೃತ್ತ. ಎಷ್ಟಿದೆ ಇದು ಮಕ್ಕಳೀಗ? 4 ಸೆಂಟಿಮೀಟರ್ ತ್ರಿಜ್ಯ ಇದೆ. ಈಗ ನಾನು ಇದರ ಒಳಭಾಗದಲ್ಲಿ 5 ಸೆಂಟಿಮೀಟರ್ ಅಳತೆಯ ಜಾವನ್ನು ರಚನೆ ಮಾಡ್ಕೋಬೇಕು. 5 ಸೆಂಟಿಮೀಟರ್ ಅಳತೆಯ ಜಾವನ್ನು ರಚನೆ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡಬೇಕು? ಈಗ ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದುವನ್ನು ಗುರುತಿಸ್ತೀನಿ ಇಲ್ಲಿ. ಯಾಕಂದರೆ 5 ಸೆಂಟಿಮೀಟರ್ ಜಾದ ರಚನೆ ಆಗಬೇಕು. ಇಲ್ಲಿ ಎ ಬಿಂದುವನ್ನು ಗುರುತಿಸಿ 5 ಸೆಂಟಿಮೀಟರ್ ಅಳತೆಯನ್ನು ಗುರುತಿಸ್ಕೊಳ್ತೀನಿ. ಇಲ್ಲಿ 0ಯಿಂದ 5 ಸೆಂಟಿಮೀಟರ್. ಈ 5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಕೇಂದ್ರವಾಗಿ ವೃತ್ತದ ಪರಿಧಿಯನ್ನು ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿದಂಥ ಬಿಂದುವಿಗೆ ನಾನು ಬಿ ಅಂತ ಹೆಸರು ಕೊಡ್ತೇನೆ. ಆ ನಂತರ ಎ ಮತ್ತು ಬಿಗಳನ್ನು ಸೇರಿಸ್ತೇನೆ. ಇಲ್ಲಿ ಇದಿಷ್ಟು 5 ಸೆಂಟಿಮೀಟರ್. ಇದಾದ ನಂತರದಲ್ಲಿ ಜಾಕ್ಕೆ ನಾವೇನು ಮಾಡಬೇಕಾಗಿದೆ? ಇಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡಬೇಕಾಗಿದೆ. ಜಾಕ್ಕೆ ಸ್ಪರ್ಶಕಗಳನ್ನು ಮಾಡಿದರೆ ಅದು ವೃತ್ತದ ಪರಿಧಿಯನ್ನು ಛೇದಿಸುವಂಥ ಛೇದಕ ರೇಖೆಗಳು ಉಂಟಾಗ್ತವೆ. ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ಅಂತಂದರೆ, ಜಾದ ಅಂತ್ಯ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸೋಣ. ಜಾದ ಅಂತ್ಯ ಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸಿದರೆ ಅಲ್ಲಿ ನಮಗೆ OA ತ್ರಿಜ್ಯ ಆಯಿತು, ಹಾಗೆ OB ಕೂಡ
ತ್ರಿಜ್ಯ ಆಯಿತು. ಈ ತ್ರಿಜ್ಯಗಳಿಗೆ OA ಮತ್ತು OB ತ್ರಿಜ್ಯಗಳಿಗೆ ನಾವೇನು ಮಾಡೋಣ, ಸ್ಪರ್ಶಕಗಳನ್ನು ರಚನೆ ಮಾಡೋಣ. ಸ್ಪರ್ಶಕಗಳನ್ನು ರಚನೆ ಮಾಡುವುದು ಹೇಗೆ ಅಂತ ಗೊತ್ತಿದೆ ನಿಮಗೆ. ಎ ಬಿಂದುವಿನಲ್ಲಿ ನಾವೇನು ಮಾಡೋಣ, ಲಂಬವನ್ನು ರಚನೆ ಮಾಡೋಣ. ಒಂದು ಕಂಸ, ಅದರಿಂದ ಮತ್ತೊಂದು ಕಂಸ, ಮೊದಲನೇ ಕಂಸದಿಂದ ಮತ್ತೊಂದು, ಎರಡನೇ ಕಂಸದಿಂದ ಮತ್ತೊಂದು. ಈಗ ಅವುಗಳನ್ನು ಸೇರಿಸಿ ಬೆಳೆಸಿಬಿಡೋಣ. ಅದು ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಇದು PQ. ಅದೇ ರೀತಿಯಾಗಿ ಬಿ ಬಿಂದುವಿನಲ್ಲಿಯೂ ಕೂಡ ನಾವು ಲಂಬವನ್ನು ರಚನೆ ಮಾಡೋಣ. ಒಂದು ಕಂಸ, ಎರಡನೇ ಕಂಸ, ಈಗ ಅವುಗಳನ್ನು ಒಳಗೊಳ್ಳುವಂತೆ ಒಂದು ರೇಖೆಯನ್ನು ಎಳೆಯೋಣ. ಈಗ ಛೇದಿಸಿದಂಥ ಬಿಂದು ಒಳಗೊಳ್ಳುವಂತೆ PQRS. PQ ಮತ್ತು RSಗಳು ಸ್ಪರ್ಶಕಗಳು. ಎ ಮತ್ತು ಬಿ ಬಿಂದುಗಳಲ್ಲಿ, ಎ ಮತ್ತು ಬಿ ಬಿಂದುಗಳಲ್ಲಿ PQ ಮತ್ತು RS ಸ್ಪರ್ಶಕಗಳನ್ನು ರಚಿಸಿದೆ. ಇಲ್ಲಿ ರಚನಾ ಹಂತಗಳು ಏನು ಅನ್ನೋದನ್ನು ನೋಡೋಣ ಮಕ್ಕಳೇ. ನಾವೀಗ ರಚನಾ ಹಂತಗಳು, ಮೊದಲಿಗೆ 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸುವುದು. ಎರಡನೇ ಹಂತ, AB ಜಾ 5 ಸೆಂಟಿಮೀಟರ್ ಇರುವಂತೆ ರಚಿಸಿಕೊಳ್ಳುವುದು. ನಂತರ OA ಮತ್ತು OB ತ್ರಿಜ್ಯಗಳನ್ನು ಸೇರಿಸಿಕೊಳ್ಳುವುದು. ಮುಂದಿನ ಹಂತ, ಎ ಬಿಂದುವಿನಲ್ಲಿ OA ತ್ರಿಜ್ಯಕ್ಕೆ ಸ್ಪರ್ಶಕವನ್ನು ರಚಿಸುವುದು. ನಂತರ ಬಿ ಬಿಂದುವಿನಲ್ಲಿ OB ತ್ರಿಜ್ಯಕ್ಕೆ ಸ್ಪರ್ಶಕವನ್ನು ರಚಿಸಿಕೊಳ್ಳುವುದು. ಹಾಗೆ ರಚನೆಯಾದಂಥ ಸ್ಪರ್ಶಕಗಳೇ PQ ಮತ್ತು RSಗಳು. ಹೀಗೆ ನಾವು ಜಾದ ಅಂತ್ಯಬಿಂದುಗಳಿನಲ್ಲಿ ಕೂಡ ಸ್ಪರ್ಶಕಗಳನ್ನು ರಚಿಸಬಹುದು. ಹಂತಗಳು ಅರ್ಥ ಆಯ್ತಾ ಮಕ್ಕಳೇ? ಈಗ ಈ ರೀತಿಯಾದ ಸಮಸ್ಯೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಎಲ್ಲವುಗಳನ್ನು ಕೂಡ ತಾವುಗಳು ಸೂಕ್ಷ್ಮವಾಗಿ ರಚನೆಯನ್ನು ಅವಲೋಕಿಸಿ ಮತ್ತೆ ಪುನಃ ಪ್ರಯತ್ನ ಮಾಡಿ ಅವುಗಳನ್ನು ತಾವುಗಳು ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಸೂಕ್ತ. ಪರೀಕ್ಷೆಯಲ್ಲಿ ಈ ಘಟಕದ ಮೇಲೆ 5 ಅಂಕಗಳು ಕಡ್ಡಾಯವಾಗಿ ಬರೋದರಿಂದ ಅತ್ಯಂತ ಸುಲಭವಾಗಿ 5 ಅಂಕಗಳನ್ನು ನೀವು ಗಳಿಸಬಹುದು ಮಕ್ಕಳೇ. ಮಕ್ಕಳೇ, ಈಗ ಸಮರೂಪ ತ್ರಿಭುಜದ ರಚನೆಯನ್ನು ನೋಡೋಣ. ಈ ಕೆಳಗಿನ ದತ್ತ ತ್ರಿಭುಜಕ್ಕೆ
ತ್ರಿಭುಜಕ್ಕೆ ಸಮರೂಪಿಯಾಗಿರುವ ಹಾಗೂ ಬಾಹುಗಳು ತ್ರೀ ಅಪಾನ್ ಫೋರ್ ರಷ್ಟಿರುವಂತೆ ತ್ರಿಭುಜವನ್ನು ರಚಿಸಿ. ತ್ರೀ ಅಪಾನ್ ಫೋರ್ ಅಂದರೆ ಮಕ್ಕಳೇ ಇಲ್ಲಿ ಇದು ಒಂದಕ್ಕಿಂತ ಚಿಕ್ಕದು ಅಂತ. ತ್ರೀ ಅಪಾನ್ ಫೋರ್ ಅಂದರೆ ಒಂದಕ್ಕಿಂತ ಚಿಕ್ಕದಾಗಿರುವಂಥ ತ್ರಿಭುಜವನ್ನು ರಚಿಸಿ ಅಂತ. ನಾನಿಲ್ಲಿ ಒಂದು ತ್ರಿಭುಜವನ್ನು ಬರ್ಕೊತೇನೆ. ಈಗ ಅದರ ಅಳತೆಗಳು ಇಷ್ಟಿಷ್ಟು ಅಂತ ಹೇಳಲ್ಲ, ನಾನು ಒಂದು ತ್ರಿಭುಜವನ್ನು ಬರೆದುಕೊಳ್ತೀನಿ. ಇಲ್ಲಿ ನಿಮಗೆ ಜನರಲ್ಲಾಗಿ ಹೇಳ್ತಿರೋದು, ಈಗ ನಾನು ರಚನೆ ಜನರಲ್ಲಾಗಿ ಮಾಡ್ತಿರೋದು. ಎ ಬಿ ಸಿ ಒಂದು ತ್ರಿಭುಜ ಕೊಟ್ಟಾಗಿದೆ. ಈಗ ಈ ತ್ರಿಭುಜಕ್ಕೆ ಸಮರೂಪಿಯಾಗಿರುವಂತಹ ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಆ ತ್ರಿಭುಜದ ಬಾಹುಗಳ ಅನುಪಾತ ಹೇಗಿರಬೇಕು ಅಂದರೆ 3/4 ಅಷ್ಟಿರಬೇಕು. ಅಂಥ ಸಮರೂಪ ತ್ರಿಭುಜವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿಗ ಬೇರೆ ಸಮಸ್ಯೆಗಳೆಲ್ಲ ಹೆಂಗಿರುತ್ತೆ ಅಂದರೆ, ಮೊದಲಿಗೆ ತ್ರಿಭುಜವನ್ನು ರಚನೆ ಮಾಡಿಕೊಂಡು ಆದಮೇಲೆ ನಂತರದಲ್ಲಿ ನಾವೇನು ಮಾಡಬೇಕು, ಅದಕ್ಕೆ ಸಮರೂಪಿಯಾಗಿರುವಂಥ ಮತ್ತು ಬಾಹುಗಳ ಅನುಪಾತ ಕೊಟ್ಟಂಥ ದತ್ತ ರೀತಿಯಲ್ಲಿರುವಂತೆ ನಾವು ಮತ್ತೊಂದು ತ್ರಿಭುಜವನ್ನು ರಚನೆ ಮಾಡಬೇಕು. ಈಗ ಒಂದು ತ್ರಿಭುಜವನ್ನು ಕೊಟ್ಬಿಟ್ಟಾರೆ ಇಲ್ಲಿ ABC ಅಂತ. ಇದಕ್ಕೆ ನಾವು ಸಮರೂಪಿಯಾಗಿರುವಂತಹ ಹಾಗೂ 3/4 ಅಷ್ಟಿರುವಂಥ ಮತ್ತೊಂದು ತ್ರಿಭುಜವನ್ನು, ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಮಕ್ಕಳು ಈಗ ಒಂದು ರಚನೆಯನ್ನು ಮಾಡ್ಕೊತೀನಿ. ಇಲ್ಲಿಗ ಏನು ಅಂದರೆ, BI ಬಿಂದುವಿನಲ್ಲಿ ಒಂದು ಲಘುಕೋನವನ್ನು ಉಂಟು ಮಾಡ್ತೀನಿ. ಇಲ್ಲಿ B ಬಿಂದುವಿನಲ್ಲಿ ಒಂದು ಲಘುಕೋನ. ಒಟ್ಟು ಈ BP ಅನ್ನುವಂಥ ಒಂದು ಏನು ಕಿರಣ ಇದೆಯಲ್ಲ, ಈ ಕಿರಣವನ್ನು ಎಷ್ಟು ಸಮಭಾಗ ಮಾಡಬೇಕು ಅನ್ನೋದನ್ನು ಇದು ಹೇಳುತ್ತೆ. ಎಷ್ಟು ಸಮಭಾಗ ಮಾಡಬೇಕು? 4 ಸಮಭಾಗಗಳಾಗಿ ವಿಂಗಡಿಸಿ ಅಂತಿದೆ. ನಾನೇನು ಮಾಡ್ತೀನಿ, ಈಗ BPಯನ್ನು ಬಿಯಿಂದ ಕೇಂದ್ರವಾಗಿ ಇಟ್ಕೊಂಡು 4 ಸಮಭಾಗಗಳಾಗಿ ವಿಂಗಡಿಸ್ತೇನೆ. ಒಂದು, 2, 3, 4. 1, 2, 3, 4. ಯಾಕೆ 4 ಭಾಗ ಅಂತ ಕೊಟ್ಟಿದ್ದಾರೆ. ಈಗ ಆ 4ನೇ ಭಾಗವನ್ನು ನಾನೇನು ಮಾಡ್ತೀನಿ, ಈಗ ಸಿಗೆ ಸೇರಿಸ್ತೇನೆ. ನಾಲ್ಕನೇ ಭಾಗವನ್ನು ಸಿಗೆ ಸೇರಿಸ್ತೇನೆ. ಈ 4ನೇ ಭಾಗದಲ್ಲಿ ಎಷ್ಟಿದೆ ಕೋನ ಅಂತ ನೋಡ್ಕೋಬೇಕು ನಾವು. 4ನೇ ಭಾಗದಲ್ಲಿ ಎಷ್ಟಿದೆ ಕೋನ ಅಳತೆ ಮಾಡಿ ನೋಡಿದರೆ ಸರಿಯಾಗಿ 10, 20, 40, 70, 80, 90, 100, 110, 1, 110 ಡಿಗ್ರಿ ಇದೆ ಮಕ್ಕಳೀಗ 4ನೇ ಕೋನದಲ್ಲಿ. ಈಗ ನಾವು ತೆಗೆದುಕೊಳ್ಳಬಹುದಾದ ಭಾಗಗಳ ಸಂಖ್ಯೆ ಎಷ್ಟು? ತೆಗೆದುಕೊಳ್ಳಬಹುದಾದ ಭಾಗಗಳ ಸಂಖ್ಯೆ 3. 3 ಭಾಗವನ್ನು ತೆಗೆದುಕೋಬೇಕು ಅಂದರೆ 1, 2, 3. ಈ 3ನೇ ಭಾಗದಿಂದ ನಾವು ರೇಖೆಯನ್ನು ಎಳಿಬೇಕು. ಇಲ್ಲಿ ಎಷ್ಟಿರಬೇಕು ಕೋನ ಅಂತಂದರೆ, ಇಲ್ಲಿ ಎಷ್ಟಿದೆ? 110 ಇದೆ. ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಎಷ್ಟಿರಬೇಕು? 110 ಡಿಗ್ರಿ ಇರಬೇಕು. ಇದೆಷ್ಟಿದೆ? ಇದು
110 ಡಿಗ್ರಿ ಇದೆ. ಹಾಗೆ ನಾನು ಇಲ್ಲೀಗ ಮೂರನೇ ಬಿಂದುವಿನಲ್ಲಿ ಕೂಡ ನಾನು ಕೋನಮಾಪಕವನ್ನು ಇಟ್ಟು 110 ಡಿಗ್ರಿ ಇಲ್ಲಿ 0ಯಿಂದ ಎಣಿಸ್ಬೇಕು ಮಕ್ಕಳೇ. ಇಲ್ಲಿ ಕೂಡ 110 ಇದೆ, ಇಲ್ಲಿ 70ಕ್ಕೆ 110 ಇದೆ, ಹಂಗಲ್ಲ. 0, 10, 20, 30, 40, 50, 60, 70, 80, 90, 110 ಇಲ್ಲಿ ಬಂತು. ಈಗ ಇದನ್ನು ಸೇರಿಸ್ತೀನಿ. ಈಗ ಅದು ಬಿ ಸಿಯನ್ನು ಏನು ಮಾಡುತ್ತೆ ಅಂತಂದರೆ C1ನಲ್ಲಿ ಕಟ್ ಮಾಡುತ್ತೆ. C1 ನಂತರ ಈಗ ಸಿ ಯಲ್ಲಿ ಎಷ್ಟು ಕೋನ ಇದೆ ಅಂತ ನೋಡಬೇಕು. ಇಲ್ಲಿ ಅಲ್ಲಿ ಕೂಡ ಎಷ್ಟಿದೆ, ಇಲ್ಲಿದು 70 ಡಿಗ್ರಿ ಇದೆ. ಇದೆಷ್ಟಿದೆ, ಇದು 70 ಡಿಗ್ರಿ. C1ದಲ್ಲಿ ಕೂಡ ಅದೇ ಕೋನವನ್ನು ಮಾಡೋಣ. ಸೊನ್ನೆ 10 20 30 40 50 60 70 80. ಇದು A1ನಲ್ಲಿ ಛೇದಿಸಿದೆ. ಹಾಗಾಗಿ ಇಲ್ಲಿ ಏರ್ಪಟ್ಟಂಥ ಕೋನ ಇದೆಯಲ್ಲ, ಇದು ಯಾವುದು, ಇಲ್ಲಿ ಏರ್ಪಟ್ಟಂಥ ತ್ರಿಭುಜ ಇದೆಯಲ್ಲ A1BC1, ಇದು ದತ್ತ ತ್ರಿಭುಜಕ್ಕೆ ಬಾಹುಗಳು 3/4 ಅನುಪಾತದಲ್ಲಿರುವಂತೆ ರಚಿಸಿದಂತಹ ಮತ್ತೊಂದು ಸಮರೂಪಿ ತ್ರಿಭುಜವಾಗಿದೆ. ಏನು ಹೇಳಿ, ದತ್ತ ತ್ರಿಭುಜಕ್ಕೆ 3/4 ಅನುಪಾತದಲ್ಲಿ ಬಾಹುಗಳು ಇರುವಂತೆ ರಚನೆ ಮಾಡಿದಂತಹ ಮತ್ತೊಂದು ಸಮರೂಪ ತ್ರಿಭುಜ A1BC1. ಇಲ್ಲಿ ಬರಿತೀನಿ. ಈಗ ತ್ರಿಭುಜ ABC ಗೆ ಬಾಹುಗಳು 3/4 ರಷ್ಟಿರುವಂತೆ ರಚಿಸಿದಂತಹ ಸಮರೂಪ ತ್ರಿಭುಜ A'BC1. ಈ ರೀತಿಯಾಗಿ ನಾವು ಒಂದಕ್ಕಿಂತ ಚಿಕ್ಕದಾಗಿರುವಂಥ ಸಮರೂಪ ತ್ರಿಭುಜವನ್ನು ರಚನೆ ಮಾಡಬಹುದು. ಇಲ್ಲಿ ಒಂದು ಅಂಶವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಕ್ಕಳೇ. ಇಲ್ಲಿ 110 ಡಿಗ್ರಿ ಇದೆಯಲ್ಲ, ಅದಕ್ಕನುಗುಣವಾಗಿ ಇಲ್ಲಿನೂ ಕೂಡ 110 ಡಿಗ್ರಿಯನ್ನು ಮಾಡಿದ್ದೇನೆ. ಈ ಕೋನವನ್ನು 70 ಡಿಗ್ರಿಗೆ ಸರಿಯಾಗಿ 70 ಡಿಗ್ರಿಯನ್ನು ಮಾಡಿದ್ದೇನೆ. A1C1 ಈಸ್ ಪ್ಯಾರಲಲ್ ಟು AC. ಇದಕ್ಕೊಂದು ಹೆಸರು ಕೊಡೋಣ. ಇಲ್ಲಿ ಏನು, C1X ಅಂತ, CY ಅಂತ. CYಗೆ ಸಮಾನಾಂತರವಾಗಿ C1X ಅನ್ನು ಮಾಡಿದ್ದೇವೆ. ಇಲ್ಲಿ ಈ ಕೋನಗಳನ್ನು ನಾವು ಕೋನಮಾಪಕ ಬಳಸದೆ ಇವುಗಳನ್ನು ರಚನೆ ಮಾಡಬೇಕಾಗತ್ತೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಈ ಕೋನಕ್ಕೆ ಸರಿಯಾಗಿ ಈ ಕೋನ, ಸಿ ಕೋನಕ್ಕೆ ಸರಿಯಾಗಿ C1 ಕೋನ ರಚನೆ ಮಾಡಬೇಕು ಅಂತ ನಾನೀಗ ನಿಮಗೆ ಕಾನ್ಸೆಪ್ಟನ್ನು ಕೊಟ್ಟಿರೋದು. ಆದರೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕು, ರಚನೆ ಅಂದ ತಕ್ಷಣ ಕೋನಮಾಪಕವನ್ನು ಬಳಸದೆ, ಕೋನಮಾಪಕದ ಸಹಾಯವಿಲ್ಲದೆ ನಾವೇನು ಮಾಡಬೇಕು, ಆ ಕೋನಗಳನ್ನು ರಚನೆ ಮಾಡಬೇಕು. ಅಲ್ಲಿ ವಾಯುದಲ್ಲಿರುವಂಥ ಕೋನವನ್ನು ನಾವೇನು ಮಾಡಬೇಕು, ಎಕ್ಸ್ನಲ್ಲಿ ರಚನೆ ಮಾಡಬೇಕು. ಅದಕ್ಕಾಗಿ ಏನು ಮಾಡ್ತೀವಿ, ನಾವು ಅನುಕೂಲಕರ ತ್ರಿಜ್ಯವನ್ನು ತೆಗೆದುಕೊಂಡು ವಾಯು ಕೇಂದ್ರವಾಗಿ ಒಂದು ದೀರ್ಘ ಕಂಸವನ್ನು ಎಳಿಬೇಕು.
ಅದೇ ತ್ರಿಜ್ಯದಿಂದ ಎಕ್ಸ್ ಕೇಂದ್ರವಾಗಿ ಒಂದು ದೀರ್ಘಕಂಸವನ್ನು ಎಳೆಯಬೇಕು. ಈ ಕಟ್ಟಾಗಿರುವಂಥ ಬಿಂದು ಇದೆಯಲ್ಲ ಇಲ್ಲಿ, ಇದಕ್ಕೆ ಎಂ ಅಂತ ಕೊಡೋಣ, ಇದಕ್ಕೆ ಎನ್ ಅಂತ ಕೊಡೋಣ. ಎಂ ಕೇಂದ್ರವಾಗಿ ಎಂ ಮತ್ತು ಪಿ ಅಳತೆಯಷ್ಟು ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಎಂ ಪಿ. ನಂತರ ಎನ್ ಕೇಂದ್ರವಾಗಿ ಅದನ್ನು ಕಟ್ ಮಾಡೋಣ. ಈ ಕಟ್ ಮಾಡಿದಂಥ ಬಿಂದು ಇದೆಯಲ್ಲ, ಈ ಬಿಂದುವಿನಲ್ಲಿ ಎಕ್ಸ್ ಸಿಯನ್ನು ರಚನೆ ಮಾಡಬೇಕು. ಅನುರೂಪವಾಗಿರುವಂಥ ಕೋನಗಳನ್ನು ರಚನೆ ಮಾಡಬೇಕು. ಅದೆಷ್ಟು ಕೋನ ಇದೆ ಅಷ್ಟೇ ಕೋನವನ್ನು ನಾವು ಕೈವಾರದಿಂದಲೂ ಸಹ ರಚನೆ ಮಾಡ್ಬೋದು. ಕೈವಾರದ ಸಹಾಯದಿಂದ ಆ ಕೋನಗಳನ್ನು ರಚನೆ ಮಾಡಿ ನಾವೇನು ಮಾಡಬೇಕು, ದತ್ತ ಅನುಪಾತಕ್ಕೆ ಅನುಗುಣವಾಗಿ ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚನೆ ಮಾಡಬಹುದು ಮಕ್ಕಳಿಗೆ. ಈ ರೀತಿಯಾಗಿ ಒಂದಕ್ಕಿಂತ ಚಿಕ್ಕದಾಗಿರುವಂಥ ಸಮರೂಪ ತ್ರಿಭುಜದ ರಚನೆಯನ್ನು ನಾವು ಮಾಡ್ಬೋದು ಮಕ್ಕಳೇ. ಭಾಳಷ್ಟು ಕೇರ್ಫುಲ್ಲಾಗಿ ಇದನ್ನು ರಚನೆಯನ್ನು ಗಮನಿಸಿ ಮಕ್ಕಳೇ. ಇಂಥ ಒಂದು ತ್ರಿಭುಜ ವಾರ್ಷಿಕ ಪರೀಕ್ಷೆಗೆ ಸಾಮಾನ್ಯವಾಗಿ ಬರುತ್ತೆ ಅಂತ ಹೇಳ್ತಾ, ಇದಾದ ಮೇಲೆ ಮತ್ತೊಂದು ಬೇರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅದರ ಮೂಲಕ ಸಮರೂಪ ತ್ರಿಭುಜವನ್ನು ರಚನೆ ಮಾಡೋಣ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ರಚನೆಗೆ ಸಂಬಂಧಪಟ್ಟಂತಹ ಹಲವು ಅಂಶಗಳನ್ನು ನೀವು ಗಮನಿಸಿದ್ರಿ. ಪ್ರಾರಂಭಿಕ ಹಂತದಲ್ಲಿ ಗಮನಿಸಿದರೆ ದತ್ತರೇಖಾಖಂಡವನ್ನು ದತ್ತಾನುಪಾತದಲ್ಲಿ ವಿಭಾಗಿಸುವಂಥದ್ದು, ಆನಂತರ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡುವಂಥದ್ದು. ಇವತ್ತು ಕೂಡ ಸ್ಪರ್ಶಕಗಳ ರಚನೆ, ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಯಾವ್ಯಾವ ರೀತಿಯಲ್ಲಿ ಸಮಸ್ಯೆಗಳು ಇರ್ತವೆ, ಅವುಗಳಿಗೆ ಅನುಗುಣವಾಗಿ ನಾವು ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ಇವತ್ತು ಕೂಡ ಗಮನಿಸಿದ್ರಿ. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯ ರಚನೆ, ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಾಗ ನಾವು ಹೇಗೆ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಅಂಶ. ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 50 ಡಿಗ್ರಿ ಅಂತ ಕೊಟ್ಟಾಗ ನಾವೇನು ಮಾಡಬೇಕು, ಕೇಂದ್ರದ ಕೋನವನ್ನು ಕಂಡುಹಿಡಿಬೇಕು. ಅಲ್ಲಿ ಏನಾಗುತ್ತೆ ಅಂತಂದರೆ, ಕೇಂದ್ರದ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿಗೆ ಸಮನಾಗಿರುತ್ತೆ. ಯಾಕೆ ಅಂತಂದರೆ, ಎ ಮತ್ತು ಬಿ ಬಿಂದುಗಳಲ್ಲಿ ಸ್ಪರ್ಶಕಗಳು ಇರೋದರಿಂದ ಆ ಭಾಗದಲ್ಲಿಯ ಕೋನಗಳು 90 ಡಿಗ್ರಿ ಇರ್ತವೆ. ಅವೆರಡು ಕೋನಗಳ ಮೊತ್ತ 180 ಆಗಿಬಿಟ್ಟಿದಾಗಲೇ ಈಗ. ಹಾಗಾಗಿ ಕೇಂದ್ರದ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ, ಇವೆರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಆಗಲೇಬೇಕು. ಅದರಲ್ಲಿ ಒಂದು ಕೋನ 50 ಇದೆ ಅಂತಂದರೆ ಇನ್ನೊಂದು ಕೇಂದ್ರದ ಕೋನ 180 ಮೈನಸ್ 50. ಹಾಗಾಗಿ ಬರುವಂಥ ಕೋನ ಎಷ್ಟು ಅಲ್ಲಿಗೆ 130 ಡಿಗ್ರಿ ಇರುತ್ತೆ. ಹಾಗಾಗಿ ಕೇಂದ್ರದ ಕೋನ 130 ಡಿಗ್ರಿ. ಆ ಕೇಂದ್ರದ ಕೋನವನ್ನು ರಚನೆ ಮಾಡಿಕೊಂಡು ಆ ವೃತ್ತಕ್ಕೆ ನಾವೇನು ಮಾಡಬೇಕು, ಸ್ಪರ್ಶಕಗಳನ್ನು ರಚನೆ ಮಾಡ್ತಾ ಹೋಗಬೇಕು. ಎ ಬಿಂದುವಿನಲ್ಲಿ ಮತ್ತು ಬಿ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡಿದಾಗ ಅವೇನಾಗ್ತವೆ, ಪಿ ಬಿಂದುವಿನಲ್ಲಿ ಬಂದು ಸೇರ್ತವೆ. ಆ ಪಿ ಬಿಂದುವಿನಲ್ಲಿ ನಾವು ಅಳತೆ ಮಾಡಿ ನೋಡಿದಾಗ ಅಲ್ಲಿ ಸರಿಯಾಗಿ 50 ಡಿಗ್ರಿ ಇರುವಂಥದ್ದು ನಮಗೆ ಗೋಚರವಾಗುತ್ತೆ. ಇದೊಂದು ವಿಧಾನ. ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಮಕ್ಕಳೇ, ಕೇಂದ್ರದ ಕೋನವನ್ನು ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶ. ಕೇಂದ್ರದ ಕೋನವನ್ನು ಕೊಟ್ಟಾಗ ಭಾಳ ಸುಲಭ ರಚನೆ ಮಾಡುವಂಥದ್ದು. ಅಲ್ಲಿ ನಾವು ಬೇರೆ ಯಾವುದೇ ಕೋನವನ್ನು ಕಂಡುಹಿಡಿಯುವ ಸಂದರ್ಭ ಬರೋದಿಲ್ಲ. ಇಲ್ಲಿ 3 ಸೆಂಟಿಮೀಟರ್ ಇರುವಂತೆ ಒಂದು ವೃತ್ತವನ್ನು ರಚನೆ ಮಾಡಿಕೊಂಡು ಕೇಂದ್ರದಲ್ಲಿ 130 ಡಿಗ್ರಿಯನ್ನು ರಚನೆ ಮಾಡಿ ಅದರ ಅಂತ್ಯ ಬಿಂದುಗಳಲ್ಲಿ ಎ ಮತ್ತು ಬಿ ಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಿದರೆ ಅವು ಹೋಗಿ
ಪಿ ಬಿಂದುವಿನಲ್ಲಿ ಛೇದಿಸ್ತವೆ. ಪಿ ಎ ಮತ್ತು ಪಿ ಬಿಗಳು ವೃತ್ತಕ್ಕೆ ರಚನೆ ಮಾಡಿದಂಥ ಸ್ಪರ್ಶಕಗಳಾಗಿ ರೂಪುಗೊಳ್ತವೆ. ಈ ರೀತಿಯಾಗಿ ನಾವು ರಚನೆಯನ್ನು ಮಾಡಬಹುದು. ಇದಾದ ನಂತರದಲ್ಲಿ ಮಕ್ಕಳೇ ಮುಂದಿನ ಹಂತದಲ್ಲಿ ಸ್ವಲ್ಪ ವಿಶಿಷ್ಟವಾಗಿರುವಂಥ ಉದಾಹರಣೆಯನ್ನು ನಿಮಗೆ ತೆಗೆದುಕೊಂಡಿದ್ದೇನೆ ನಾನು. ಏನು ಅಂದರೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಸಮಸ್ಯೆಯನ್ನು ಕೂಡ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಅಲ್ಲಿ 4 ಸೆಂಟಿಮೀಟರ್ ಇರುವಂಥ ರೇಖಾಖಂಡ, 4 ಸೆಂಟಿಮೀಟರ್ ತ್ರಿಜ್ಯವಿರುವಂಥ ಒಂದು ವೃತ್ತವನ್ನು ರಚನೆ ಮಾಡಿ, ಆ ವೃತ್ತದಲ್ಲಿ 5 ಸೆಂಟಿಮೀಟರ್ ಜಾವನ್ನು ರಚನೆ ಮಾಡಿ, ಆ ಜಾದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚಿಸಿರಿ ಅನ್ನುವಂಥ ಅಂಶ. ಹಾಗಾದರೆ ಇಲ್ಲಿ ನಾವು ಜಾದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ನೇರವಾಗಿ ಜಾದ ಅಂತ್ಯಬಿಂದುಗಳಲ್ಲಿ ಸ್ಪರ್ಶಕಗಳನ್ನು ರಚನೆ ಮಾಡುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಜಾದ ಅಂತ್ಯಬಿಂದುಗಳನ್ನು ವೃತ್ತದ ಕೇಂದ್ರಕ್ಕೆ ಸೇರಿಸಿ ತ್ರಿಜ್ಯಗಳನ್ನು ರಚನೆ ಮಾಡ್ಕೋಬೇಕು. ಆ ತ್ರಿಜ್ಯಗಳಿಗೆ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಿದರೆ ಅವುಗಳು ಜಾದ ಅಂತ್ಯಬಿಂದುಗಳಲ್ಲಿ ಕೂಡ ಸ್ಪರ್ಶಕಗಳಾಗಿ ರೂಪುಗೊಳ್ತವೆ. ಇದನ್ನು ರಚನೆ ಮಾಡುವ ವಿಧಾನವನ್ನು ನಿಮಗೆ ಹೇಳಿದ್ದೇನೆ. 4 ಸೆಂಟಿಮೀಟರ್ ವೃತ್ತ, ನಂತರ 5 ಸೆಂಟಿಮೀಟರ್ ಇರುವಂಥ ಒಂದು ಜಾವನ್ನು ರಚನೆ ಮಾಡಬೇಕು. ಆ ಜಾದ ಅಂತ್ಯಬಿಂದುಗಳನ್ನು ವೃತ್ತ ಕೇಂದ್ರಕ್ಕೆ ಸೇರಿಸಬೇಕು. ಆನಂತರ ಜಾದ ಅಂತ್ಯಬಿಂದುಗಳಲ್ಲಿ ಅಂದರೆ ತ್ರಿಜ್ಯದ ಅಂತ್ಯಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ರಚನೆ ಮಾಡಿದರೆ ಪಿ ಕ್ಯೂ ಮತ್ತು ಆರ್ ಎಸ್ಗಳು ಸ್ಪರ್ಶಕಗಳಾಗಿ ರೂಪುಗೊಳ್ಳುತ್ತವೆ. ಈ ರೀತಿಯಾಗಿ ನಾವು ವಿಧಾನದ ಮೂಲಕ ಸ್ಪರ್ಶಕಗಳನ್ನು ರಚನೆ ಮಾಡಬಹುದು. ಇದಾದ ಮೇಲೆ ಮುಂದಿನ ಹಂತ ಸಮರೂಪ ತ್ರಿಭುಜದ ರಚನೆ. ಈಗ ನಿಮಗೆ ಒಂದು ದತ್ತ ತ್ರಿಭುಜವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಇದನ್ನು ನಾನು ಸಿಂಪಲ್ಲಾಗಿ ಹೇಳಿರುವಂಥದ್ದು. ಸಾಮಾನ್ಯವಾಗಿ ತ್ರಿಭುಜವನ್ನು ಕೂಡ ಅಳತೆಗಳನ್ನು ಕೊಡ್ತಾರೆ. 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯವಿರುವಂಥ 6 ಸೆಂಟಿಮೀಟರ್ ಅಳತೆ ಇರುವಂಥ ಬಾಹುಗಳ ಅಳತೆ ಇರುವಂಥ ತ್ರಿಭುಜವನ್ನು ರಚಿಸಿ ಈ ತ್ರಿಭುಜದ ಬಾಹುಗಳಿಗೆ ಅನುಪಾತದಲ್ಲಿರುವಂತೆ ಯಾವ ಅನುಪಾತ 3/4ನ ಅನುಪಾತದಲ್ಲಿರುವಂತೆ ಮತ್ತೊಂದು ಸಮರೂಪ ತ್ರಿಭುಜವನ್ನು ರಚಿಸಿ ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿ ನಾನು ಏನು ಮಾಡಿದ್ದೇನೆ ಗೊತ್ತಾ ನಿಮಗೀಗ, ಇಲ್ಲಿ ABC ತ್ರಿಭುಜವನ್ನು ರಚನೆ ಮಾಡಿ ನಂತರ ನಿಮಗೆ ಸಮರೂಪ ತ್ರಿಭುಜವನ್ನು ಹೇಗೆ ರಚನೆ ಮಾಡಬೇಕು ಅಂತ ಮಾತ್ರ ಹೇಳಿರೋದು ನಾನೀಗ. ಬಿ ಬಿಂದುವಿನಲ್ಲಿ ಒಂದು ಏನು ಮಾಡಿದ್ದೇನೆ ನಾನು, ಲಘುಕೋನದಿಂದ ಬಿ ಪಿಯನ್ನು ರಚನೆ ಮಾಡಿ ಅದರ ಮೇಲೆ 4 ಸಮಭಾಗಗಳಾಗಿ ವಿಂಗಡಿಸಿದ್ದೀನಿ ನಾನು. 4 ಸಮಭಾಗಗಳಾಗಿ ವಿಂಗಡಿಸಿದ ನಂತರದಲ್ಲಿ ಏನು ಮಾಡಿದ್ದೇನೆ ನಾನು, 4ನೇ ಭಾಗವನ್ನು ಸಿಗೆ ಸೇರಿಸಿದ್ದೇನೆ. 3ನೇ ಭಾಗದಿಂದ ಯಾವುದಕ್ಕೆ ಸಿವಾಗಿ ಸಮಾನಾಂತರವಾಗಿ ಇದಕ್ಕೆ ಸಮಾಂತರವಾಗಿ ಏನು ಮಾಡಿದ್ದೇನೆ ನಾನು, XC1 ರಚನೆ ಮಾಡಿದ್ದೇನೆ. ನಂತರ AC ಸಮಾಂತರವಾಗಿ A1C1 ರಚನೆ ಮಾಡಿದ್ದೇನೆ ನಾನು. ಈಗ ರಚನೆ ಮಾಡಿ ದತ್ತ ತ್ರಿಭುಜಕ್ಕೆ ಸಮರೂಪಿಯಾಗಿರುವಂತಹ A1BC1 ತ್ರಿಭುಜವನ್ನು ಇಲ್ಲಿ ರಚನೆ ಮಾಡಲಾಗಿದೆ. A1BC1 ಅದನ್ನು ಶೇಡ್ ಮಾಡಿದ್ದೇನೆ, ಮಾರ್ಕ್ ಮಾಡಿದ್ದೇನೆ ನಾನು. ಅದು ನಮಗೆ ಬೇಕಾಗಿರುವಂಥ ತ್ರಿಭುಜ. ದತ್ತ ತ್ರಿಭುಜ ಯಾವುದು? ABC. ನಾವು ರಚನೆ ಮಾಡಿರುವಂಥ ತ್ರಿಭುಜ ಯಾವುದು? A1BC1. ದತ್ತ ತ್ರಿಭುಜಕ್ಕೆ ಸಮರೂಪಿಯಾಗಿರುವ ಬಾಹುಗಳು 3/4 ಅನುಪಾತದಲ್ಲಿರುವಂತೆ ಮತ್ತೊಂದು ಸಮರೂಪ ತ್ರಿಭುಜ A1BC1 ರಚನೆ ಆಯಿತು. ಮುಂದಿನ ತರಗತಿಯಲ್ಲಿ ಮಕ್ಕಳೇ ತ್ರಿಭುಜದ ಅಳತೆಗಳನ್ನು ಕೊಟ್ಟಾಗ ಸಮರೂಪ ತ್ರಿಭುಜಗಳನ್ನು ಹೇಗೆ ರಚನೆ ಮಾಡಬೇಕು, ಒಂದಕ್ಕಿಂತ ಚಿಕ್ಕದಾಗಿರುವಂಥದ್ದು ಇದು. ದೊಡ್ಡ ತ್ರಿಭುಜದ ಒಳಭಾಗದಲ್ಲಿ ಬಂದಿದೆ ಇದು, ಅಂದರೆ ಒಂದಕ್ಕಿಂತ ಚಿಕ್ಕದಾಗಿರುವಂಥ ತ್ರಿಭುಜ ಇದು. ಒಂದಕ್ಕಿಂತ ದೊಡ್ಡದಾಗಿರುವಂಥ ತ್ರಿಭುಜವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವಂಥ ಅಂಶವನ್ನು ನಾವು ನಂತರ ಮುಂದಿನ ತರಗತಿಯಲ್ಲಿ ಗಮನಿಸೋಣ ಮಕ್ಕಳೇ. ಈಗ ಇಲ್ಲಿಗೆ ನಾನು ಈ ಒಂದು ಪಾಠವನ್ನು ಆನ್ಲೈನ್ ಪಾಠವನ್ನು ಪೂರ್ಣ ಮಾಡ್ತಾ ಇದ್ದೇನೆ.
ಇವತ್ತಿನ ಅಂಶಗಳನ್ನು ಮತ್ತೆ ಪುನಃ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ ನಂತರದಲ್ಲಿ ಮುಂದಿನ ತರಗತಿಗಳಿಗೆ ಬಂದಾಗ ಆ ಮುಂದಿನ ತರಗತಿಯ ಅಂಶಗಳನ್ನು ಕಲೀಲಿಕ್ಕೆ ಭಾಳಷ್ಟು ಸುಲಭವಾಗುತ್ತೆ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.